ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ನಮಸ್ಕಾರ ಸ್ನೇಹಿತರೆ. ಸೊ ನಿಮಗೆ ತೋರಿಸ್ತಾ ಇರೋದು ನನ್ನ ಮನೆ. ಇದು 2020ರಾಗ ಬಂದಾಗಿ ಇವಾಗ ಮತ್ತೆ 2025ರಲ್ಲಿ ರೀಸ್ಟಾರ್ಟ್ ಆಗಿದೆ. ಸೊ ನೋಡ್ಬೋದು ಮನೆ ಮುಂದ್ಗಡೆ ಗೋಡೆ, ಡಿಸೈನ್ ಗೋಡೆ ಏನಿದೆಯಲ್ಲ, ವೆಂಟಿಲೇಷನ್ನು. ಸೊ ಇದು ಹೊಸದು ಕಟ್ಸಿರೋದು. ಆಮೇಲೆ ಕೆಳಗಡೆ ನೋಡ್ಬೋದು ನೀವು ಎಷ್ಟೆಲ್ಲ ಗೋಡೆ ಇದಾಗಿತ್ತು. ಯಾಕಂದರೆ 5 ವರ್ಷದಿಂದ ನನ್ನ ಮನೆ ಅಷ್ಟೇ ಹಾಳು ಬಿದ್ದಿತ್ತು. ಸೊ ಕಾರಣಾಂತರಗಳಿಂದ ಅದನ್ನು ಸ್ವಲ್ಪ ಸ್ಟಾಪ್ ಆಗಿತ್ತು. ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀವಿ. ಸ್ನೇಹಿತರೆ, ಇದು ನೋಡ್ಬೋದು ಹೇಗಿದೆ ನಮ್ಮ ಮನೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ನೋಡ್ಬೇಕನ್ನೋ ಆಸೆ ನನಗೂ ಹಾಗೆ ಇದೆ ಸ್ನೇಹಿತರೆ. ಕಾರಣ ನಾನು ಇವಾಗ ಅಲ್ಲಿಲ್ಲ, ನಾನು ಊರಿಂದ ಆಚೆ ಇದ್ದೀನಿ. ಸೊ ಕರ್ನಾಟಕ ಬಿಟ್ಟು ನಾನು ಕಲ್ಕತ್ತಾದಲ್ಲಿದ್ದೀನಿ. ಮತ್ತು ನಾನು ಅಲ್ಲಿ ಬಂದು ಮನೆ ನೋಡ್ಬೇಕನ್ನೋ ಹಂಬಲ ಜಾಸ್ತಿ ಇದೆ. ಸೊ ಬಂದಾಗ ನೋಡೋದೈತೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಈ ಮನೆಯನ್ನು ಜೇವರ್ಗಿಯಲ್ಲಿ ಕಟ್ಸ್ತಾ ಇದ್ದೀನಿ. ನಮ್ಮ ಮಾವನವರು ಅಲ್ಲಿ ಇದ್ಕೊಂಡು ನೋಡ್ಕೋತಿದ್ದಾರೆ ಮನೇನ. ಸೊ ಯಾಕಂದರೆ ನನಗೆ ಹೋಗೋಕ್ಕಾಗಲ್ಲ. ಸೊ ಇಲ್ಲಿಂದ ನಾನು ದುಡ್ಡು ಕಳಿಸ್ತಾ ಇದ್ದೀನಿ, ಅವರು ಅದನ್ನು ರೆಡಿ ಮಾಡಿಸ್ತಾ ಇದ್ದಾರೆ. ಸೊ ಅದು ಹೇಗೆ ರೆಡಿ ಆಗ್ತಾಯಿದೆ ಹಾಗೆ ನನಗೆ ಕುತೂಹಲ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ನಾನು ನೋಡ್ಬೇಕಲ್ಲ ನಮ್ಮ ಮನೆಗೆ ಅಂತೇಳಿ. ಸೊ ಇವಾಗ ಛತ್ ಹಾಕಿದ್ದಾರೆ, ಛತ್ ಅನ್ನಿಸ್ತಾ ಇದೆ. ಸೊ ಹೋಗೋಕ್ಕಾಗಲ್ಲ. ಸೊ ಮನೆ ಕಂಪ್ಲೀಟ್ ಮಾಡಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ವೈರಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ. ವೈರಿಂಗ್ ಅಂದರೆ ಪೈಪೆಲ್ಲ ಹಾಕ್ಕೊಂತಾರೆ ಒಳಗಡೆ. ಅದು ಆದ ತಕ್ಷಣ ಪ್ಲಾಸ್ಟರ್ ಸ್ಟಾರ್ಟ್ ಆಗುತ್ತೆ. ಪ್ಲಾಸ್ಟರ್ ಆದಗಡೆಗೆ ಪರ್ಸಿ ಸ್ಟಾರ್ಟ್ ಆಗುತ್ತೆ. ಪರ್ಸಿ ಆಗಿಂದ ಕೆಳಗಡೆ ಆಮೇಲೆ ಪೇಂಟ್ ಚಾಲು ಆಗುತ್ತೆ. ಸೊ ತುಂಬಾ ಕೆಲಸ ಇದೆ. ಇನ್ನೂ ಸಿಕ್ಕಾಪಟ್ಟೆ ದುಡ್ಡು ಬೇಕು ಇದಕ್ಕೆ. ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ, ನೋಡೋಣ ಎಲ್ಲಿವರೆಗೆ ಹೋಗುತ್ತೆ. ಸೊ ಅದೇ ರೀತಿ ಇದರಲ್ಲಿ ದೇವ್ರ ರೂಮ್ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಒಂದು ಕಿಚನ್ನೊಳಗೆ ಜಾಗ ಚಿಕ್ಕದಿದ್ದರೂ ಎಲ್ಲನೂ ಇಟ್ಕೋಬೇಕು, ಮನೇಲಿ ಯಾವುದೂ ಇಲ್ಲ ಆ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಎಲ್ಲಿಗೆ ಬರುತ್ತೆ. ನನ್ನ ಇಷ್ಟದ ಥರ ನಾನು ಮನೆ ಕಟ್ಟಬೇಕಂತೇಳಿ ಅದನ್ನು ಕಟ್ಸ್ತಾ ಇದ್ದೆ. ಸೊ ಯಾವುದೋ ಒಂದು ಅನಿವಾರ್ಯ ಕಾರಣಕ್ಕೆ ಅದು ನಿಲ್ಲಿಸಬೇಕಾಗಿತ್ತು. ಇಷ್ಟು ವರ್ಷ, 5 ವರ್ಷದ ನಂತರ ಮತ್ತೆ ರೀಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು, ಇದು ನನ್ನದೊಂದು ಬೆಡ್ರೂಮು, ಆ ಕಡೆದೊಂದು ಬೆಡ್ರೂಮು. ಸೊ ಈ ಸೈಡಿಗೆ ವೀಲ್ ಚೇರ್ಗೋಸ್ಕರನೇ ದೊಡ್ಡದು ಒಂದು ಬಾತ್ರೂಮ್ ಮಾಡಿದ್ದೀನಿ, ಒಂದು ನಾರ್ಮಲ್ ಬಾತ್ರೂಮ್ ಮಾಡಿದ್ದೀನಿ. ಸೊ ಇದು ಹಾಲ್ ಸ್ನೇಹಿತರೆ. ಇದು ಚಿಕ್ಕದಾಗಿದ್ದರೂ ಚೊಕ್ಕದಾಗಿ ಆಗಿದೆ, ಸಾಕು ಅಷ್ಟೇ. ನನಗೆ ಬೇರೆ ಏನೇ ಬೇಡ. ಸೊ ಇದನ್ನೇ ಶುದ್ಧ ಮಾಡ್ಕೊಂಡು ಚೆನ್ನಾಗಿ ಇಟ್ಕೋಬೇಕನ್ನೋ ಆಸೆ ನನಗಿದೆ. ನೋಡ್ಬೇಕು ಎಲ್ಲೆಲ್ಲಿ ಹೋಗುತ್ತೋ, ಕಂಪ್ಲೀಟ್ ಆಗುತ್ತೋ ಇಲ್ವೋ ಈ ಸಾರಿ ಅಂತೇಳಿ. ಇದಕ್ಕೆ ಮತ್ತೆ ಸಿಕ್ಕಾಪಟ್ಟಿಲ್ಲ ಸಾಲ ತೆಗೆದುಬಿಟ್ಟಿದ್ದೀನಿ ಮಾಡಿಸೋಕ್ಕೋಸ್ಕರ, ಮನೆ ಕಂಪ್ಲೀಟ್ ಮಾಡೋಕ್ಕೋಸ್ಕರ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ಫಾಲೋ ಮಾಡಿ, ನೆಕ್ಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಥ್ಯಾಂಕ್ ಯು.